ಮೂಡಾಬೆನ್ನಲ್ಲೇ ಸಿಎಂಗೆ ಮತ್ತೊಂದು ಉರುಳು ಸುತ್ತಿಕೊಂಡಿದೆ. ಒಂದು ಕಡೆ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. 1900 ಕೋಟಿ ದುರುಪಯೋಗದ ಅನುಮಾನ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. 1900 ಕೋಟಿ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದೇನೆ ಸಿದ್ದರಾಮಯ್ಯ ಅವರ ವಿರುದ್ಧ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ನಲ್ಲಿ ಉಳಿದಂತ 1900 ಕೋಟಿ ರೂಪಾಯಿ ಎಲ್ಲೋಯ್ತು? ಈ ಹಣ ವಾಪಸ್ ಬಂದಿದ್ಯೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿ ಮೂಡಾಬೆನ್ನಲ್ಲೇ ಸಿಎಂಗೆ ಈ ವಿಚಾರ ಮತ್ತೊಮ್ಮೆ ಉರುಳು ಸುತ್ತಿಕೊಂಡಿದೆ. MLC ಅರುಣ್ ಕುಮಾರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಅವ್ರನ್ನ ಮಾತಾಡ್ತಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಆ ಸಂದರ್ಭದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ಗಂಭೀರ ದೂರು ದಾಖಲಾಗಿರುವಂಥದ್ದು. ವಿಧಾನ ಪರಿಷತ್ ಸದಸ್ಯರಂತ ಅರುಣ್ ಅವರು ಜಿಲ್ಲಾ ಮತ್ತು ತಾಲೂಕ್ ಪಂಚಾಯಿತಿಯಲ್ಲಿ ಬಾಕಿ ಉಳಿದಿರುವಂಥ ಸುಮಾರು 1400 ಚಿಲ್ಲರೆ ಕೋಟಿಯಷ್ಟು ಹಣ ಎಲ್ಲಿದೆ ಅಂತ ಕೂಡ ಗೊತ್ತಿಲ್ಲ. ಈ ಸಂಬಂಧ ಸರ್ಕಾರಕ್ಕೆ ಮಾಹಿತಿ ಕೋರಿದ್ರು ಕೂಡ ಕೊಟ್ಟಿಲ್ಲ ಅನ್ನೋ ಸಂಬಂಧಪಟ್ಟಂತೆ ಈಗ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿರೋದು ತನಿಖೆ ಮಾಡಬೇಕು. ಸರ್, ಒಂದು ಗಂಭೀರ ಆರೋಪವನ್ನು ಮಾಡಿ ರಾಜ್ಯಪಾಲರಿಗೆ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರನ್ನು ಕೊಟ್ಟಿರೋದು ಏನು ದೂರದು? ಒಂದು, ನಾನು ಕಳೆದ ಬೆಳಗಾಂ ಅಧಿವೇಶನದಲ್ಲಿ ಕೇಳಿದ್ದೆ, ಎಷ್ಟು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಲ್ಲಿ 2022-23ರಲ್ಲಿ ಬಳಕೆ ಆಗದೆ ಉಳಿದಿರುವಂಥ ಮೊತ್ತ ಎಷ್ಟು ಅಂತ ಕೇಳಿದ್ದೆ. ಅದನ್ನು ಉತ್ತರ ಕೊಡಬೇಕು, ಕ್ವಶನ್ ಅವರಲ್ಲಿ ನಾನು ಕೇಳಿದ್ದೆ, ಉತ್ತರ ಕೊಟ್ಟರು. ಆ ದುಡ್ಡನ್ನು ನೀವು ಎಲ್ಲಿ ಜಮಾ ಮಾಡಿದ್ದೀರಾ ಅಂತ ಕೇಳಿದ್ದೆ ನಾನು. ಆ ದುಡ್ಡು ಎಲ್ಲರ ಒಂದು ಕಡೆ ಜಮಾ ಆಗಬೇಕು, ಸರ್ಕಾರಕ್ಕೆ ವಾಪಸ್ ಹೋಗಬೇಕು. ಯಾವುದೇ ಹಿಂಗೆ ಬಳಕೆ ಆಗದಂತಹ ಹಣ ಮೊತ್ತ ಏನಾರ ಇದ್ದರೆ ವಾಪಸ್ ಸರ್ಕಾರಕ್ಕೆ ಹೋಗಬೇಕು. ಅವರು ನನಗೊಂದು ಉತ್ತರ ಕೊಡ್ತಾರೆ, ಭಾಳ ಚೆನ್ನಾಗಿ ಕೊಡ್ತಾರೆ. ಒಟ್ಟು 1494 ಕೋಟಿ ತಾಲೂಕ್ ಪಂಚಾಯತಿಗೆ ನಾವು ಬಜೆಟ್ ಅಂತ ಕೊಟ್ಟಿದ್ದು 22-23ರಲ್ಲಿ ಉಳಿಕೆ ಆಯಿತು, ಅಂದರೆ ಬಳಕೆ ಆಗಿಲ್ಲ, ಯಾಕಂದರೆ ಬೋರ್ಡ್ ಇರಲಿಲ್ಲ. ಜಿಲ್ಲಾ ಪಂಚಾಯತಲ್ಲಿ 595 ಕೋಟಿ, ಒಟ್ಟು 1953 ಕೋಟಿಯಷ್ಟು ನಮಗೆ ಉಳಿಕೆ ಆಗಿದೆ. ಮತ್ತು ನಿಗಮಗಳದ್ದು ಕೇಳಿದ್ದೆ ನಾನು, ಯಾವಾಗ 2023 ಡಿಸೆಂಬರಲ್ಲೇ ಕೇಳಿದ್ದೆ ನಾನು, ಎಷ್ಟು ತುಂಬ ನಿಗಮಗಳಿದ್ದಾವೆ ಅಲ್ಲಿ ಬಳಕೆ ಆಗದ ಮೊತ್ತ ಇದ್ದೇ ಇರುತ್ತೆ, ದುಡ್ಡು ಇದ್ದೇ ಇರುತ್ತೆ, ಅದನ್ನು ಕೇಳಿದ್ದೆ. ಅದರೊಳಗಡೆ ಆನ್ಸರ್ ಇದೆ, ಸರ್ಕಾರದಿಂದನೇ ಕೊಟ್ಟಿರೋದು. ಬಳಕೆ ಆಗದೆ ಉಳಿದಿರೋ ಅಂಥದ್ದು ನಿಗಮದಲ್ಲಿ 0, 1 ರೂಪಾಯಿನೂ ಉಳಿದಿಲ್ಲ ಅಂತಾರೆ. ಹೆಂಗೆ ಸಾಧ್ಯ ಅನ್ನೋವಂಥದ್ದು ನಾನು ಅವತ್ತು ಕೇಳಿದ್ದೆ. ಅವರಿಗೂ ಅವತ್ತು ಆಶ್ಚರ್ಯ ಆಯಿತು. ಅದು ನೋಡಬೇಕು ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತೇಳಿ. ಮತ್ತೊಂದು ವಿಚಾರ, ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ದಿನಕ್ಕೊಂದು ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ಈ ವಿಚಾರವಾಗಿ ಮಾಡಲಾಗ್ತಾ ಇದೆ. ಮೂಡಾ ಕೇಸ್ನಲ್ಲಿ ಈಗಾಗಲೇ ಕಾಂಗ್ರೆಸ್ ಒಂದ್ ರೀತಿ ಮುಜುಗರ ಎದುರಿಸೋ ಹಾಗಾಗಿದೆ. ಹೀಗಾಗಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಸಿದ್ದರಾಮಯ್ಯಗೆ ಏನ್ ಹೇಳುತ್ತೆ ಎಂಬುದು ಸದ್ಯದ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದು ಇನ್ನಷ್ಟು ಭ್ರಷ್ಟಾಚಾರ ವಾಸ್ತವಾಂಶದಿಂದ ಕೂಡಿರುತ್ತೆ ಸರ್. ಹೆಚ್ಚಿನ ಭ್ರಷ್ಟಾಚಾರ ಏನಾಗಿದೆ ಅನ್ನುವಂಥದ್ದು ಹೊರಗಡೆ ಬರುತ್ತೆ. ಈಗ ದಾಖಲಾತಿಗಳನ್ನ ನನಗೆ ಬಂದಿರುವಂತ RTI ಮೂಲಕ ಕೊಡ್ಕೊಂಡಂತ ದಾಖಲಾತಿಗಳು ನೋಡಿದಾಗ ಹೇಳ್ತಾ ಇದ್ದೀವಿ, ಇದರಲ್ಲಿ ಅಕ್ರಮದ ವಾಸನೆ ಮುಗಿದು ಬಡಿತಾ ಇದೆ, ಇದರಲ್ಲಿ ಯಾವೆಲ್ಲ ಅಧಿಕಾರಿಗಳಿದ್ದಾರೆ ಇವರು ಸರ್. ನೋಡಿ ಸರ್, ಈಗ CA ನಿವೇಶನ ಹರಾಜು ಮಾಡ್ಬೇಕಿತ್ತು ಸರ್, ಇವರೇ ಒಂದು ಕಡೆ ಹೇಳ್ತಾರೆ ಸರ್, ನಾನು ಕೊಟ್ಟಿರೋ ದಾಖಲಾತಿಗಳೆಲ್ಲ ಇದೆ ಸರ್. CA ನಿವೇಶನ ಒಂದು ಕಡೆ ಇವರು ಹರಾಜು ಪ್ರಕ್ರಿಯೆ ಮೂಲಕ ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಇದೇ ಪ್ರಕ್ರಿಯೆಯನ್ನ ರದ್ದುಪಡಿಸಿ ಸಾಮಾನ್ಯ ದರಕ್ಕೆ ಹಂಚಿಕೆ ಮಾಡ್ತಾರೆ. ಈ ರೀತಿ ಆದಾಗ ಹರಾಜು ಪ್ರಕ್ರಿಯೆ ಆಗಿದೆ, ಹಲವಾರು ಕೈಗಾರಿಕೋದ್ಯಮಿಗಳು ಮುಂದೆ ಬರೋರು, ಸ್ಪರ್ಧೆ ಏರ್ಪಟ್ಟಿದ್ರೆ ದರ ಸಮರ ಏರ್ಪಡಿರೋದು, ದರ ಸಮರ ಏರ್ಪಟ್ಟಿದ್ರೆ ಎಷ್ಟು ಕೋಟಿ ನಷ್ಟ ಆಗಿರ್ಬೋದು ಇದರಿಂದ, ಎಷ್ಟು ಕೋಟಿ ನಷ್ಟ ಆಗಿದೆ ಅನ್ನೋದು ನಿಮ್ಮ ಆರೋಪ? ಹೌದು. ಎಷ್ಟು ಕೋಟಿ ನಷ್ಟ ಆಗಿದೆ ಸರ್ಕಾರದ ಬೊಕ್ಕಸಕ್ಕೆ ಅನ್ನೋದು ನಿಮ್ಮ ಮೇಲ್ನೋಟಕ್ಕೆ ಸರ್ ಸುಮಾರು ಒಂದು 200-205 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ಅಂತ ಮೇಲ್ನೋಟಕ್ಕೆ ಒಂದು ಅಂದಾಜಿಸಬಹುದು ಸರ್. ಇದು ತನಿಖೆಯಿಂದಲೇ ಅಷ್ಟೇ ಹೆಚ್ಚಿನ ಮಾಹಿತಿ ಹೊರಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ದಿನೇಶ್ ಕರಳೆ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಲಿ ಮಾತನಾಡೋದಕ್ಕಾಗಿ. ನೋಡಿ, ಈಗ ಈ ವಿಚಾರ MB ಪಾಟೀಲ್ ಅವರಿಗೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗುತ್ತೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರಾ, ಕಾದು ನೋಡಬೇಕಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ವಿಶೇಷ ಬುಲೆಟಿನ್ ಪಕ್ಕಾ ಪಾಲಿಟಿಕ್ಸ್. ನಾನು ನಾಗೇಂದ್ರ ಬಾಬು. ಇವತ್ತು ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಒಂದಷ್ಟು ಸುದ್ದಿಗಳಿದೆ, ಪ್ರಮುಖವಾದಂಥ ಸುದ್ದಿಗಳಿದೆ. ಅದಕ್ಕಿಂತ ದೊಡ್ಡ ಸುದ್ದಿ ಈಗ ನಿಮ್ಮ ಮುಂದೆ. ಒಂದು ಕಡೆ ಮೂಡಾ ಹಗರಣ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ.
ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಈ ಒಂದು ವಿಚಾರವನ್ನ ಸುದ್ದಿ ಮಾಡ್ತಾ ಬರ್ತಾ ಇದೆ. ಸತ್ಯಾಂಶಗಳನ್ನ ಹೊರಗಿಡುವಂತ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಮೂಡ್ ಆಫ್ ಹಾಕೊಂಡು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಬ್ಬ ಸಚಿವನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ರಾಜ್ಯಪಾಲರಿಗೆ ಪತ್ರವನ್ನ ಬರೆಯಲಾಗಿದೆ. ಸಿಎಂ ಬೆನ್ನಲ್ಲೇ ಮತ್ತೊಬ್ಬ ಸಚಿವರಿಗೆ ಈಗ ಢವ ಶುರುವಾಗಿದೆ. ಯಾರದು? ಎಂ.ಬಿ. ಪಾಟೀಲ್ಗೂ ಕೂಡ ಪ್ರಾಸಿಕ್ಯೂಷನ್ ಭಯ ಶುರುವಾಗಿದೆ. ಎಂ.ಬಿ. ಪಾಟೀಲ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಕೋರಿ ಪತ್ರವನ್ನ ಬರೆಯಲಾಗಿದೆ ರಾಜ್ಯಪಾಲರಿಗೆ. ದಿನೇಶ್ ಕಲ್ಲಹಳ್ಳಿ ಅವರು ಬರೆದಿರುವಂತ ಪತ್ರ, KIADBಯಲ್ಲಿ CA ಸೈಟ್ಗಳು ಹಂಚಿಕೆಯಲ್ಲಿ ಅವ್ಯವಹಾರ ನಡೆದಿದೆ, ಹಾಗಾಗಿ ಅದಕ್ಕೆ ಸೂಕ್ತವಾದಂಥ ತನಿಖೆ ಆಗಬೇಕು, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ದಿನೇಶ್ ಕಲ್ಲಹಳ್ಳಿ ಅವರು ಈಗ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ. ಒಂದು ಕಡೆ ಪ್ರಾಸಿಕ್ಯೂಷನ್ ವಿಚಾರವಾಗಿ ಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಏನು ಕೋರ್ಟ್ನಲ್ಲಿ ವಿಚಾರಗಳು ಚರ್ಚೆಗಳು ನಡೀತಾ ಇದೆ. ಇದರ ಬೆನ್ನಲ್ಲೇ ಮತ್ತೊಬ್ಬ ಸಚಿವನಿಗೂ ಕೂಡ ಈಗ ಢವ ಶುರುವಾಗಿದೆ. ಏನಿದು ಅಕ್ರಮ ಅನ್ನೋದು ಡಾಕ್ಯುಮೆಂಟ್ ಸಮೇತ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ ನೋಡಿ. ಅವರು ದಿನೇಶ್ ಕಲ್ಲಹಳ್ಳಿ ಬರೆದಿರುವಂಥ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಈ ಒಂದು ಪತ್ರವನ್ನು ಬರೆದಿದ್ದಾರೆ. ಸವಿಸ್ತಾರವಾಗಿ ಸುಮಾರು 8 ಪುಟಗಳ ಪತ್ರವನ್ನು ಬರೆದಿದ್ದಾರೆ ರಾಜ್ಯಪಾಲರಿಗೆ. ಆ 8 ಪುಟಗಳಲ್ಲಿ ಯಾವ ರೀತಿಯಾಗಿ ಅಕ್ರಮ ನಡೆದಿದೆ, ಅವ್ಯವಹಾರ ಹೇಗೆ ನಡೆದಿದೆ, ಅವ್ಯವಹಾರ ನಡೆಯೋದಕ್ಕೆ ಯಾವೆಲ್ಲ IAS ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ, ಪ್ರತಿಯೊಂದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಷ್ಟೇ, ಕೈಗಾರಿಕಾ ವಿಚಾರವಾಗಿ ಒಂದು ಜಾಗವನ್ನು ಕೊಡ್ತಾರಲ್ಲ, ಅದು ಅತಿ ಕಡಿಮೆ ಬೆಲೆಗೆ ಕೊಟ್ಟು ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ನಷ್ಟವನ್ನು ಉಂಟು ಮಾಡಿದ್ದಾರೆ. ಇದು ತನಿಖೆ ಆಗಬೇಕು ಅಂತೇಳಿ ಕೊಟ್ಟಿರುವಂತಹ ಪತ್ರ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಹಾಗೆ ನಮ್ಮ ಕ್ರೈಮ್ ರಿಪೋರ್ಟರ್ ಆಗಿರುವಂಥ ನಾಗರಾಜ್ ಇಬ್ಬರು ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ವಿಜಯ್ ಬಳಿ ಹೋಗ್ತೀನಿ. ವಿಜಯ್, ಈಗ ಇನ್ನೊಂದು ಟೆನ್ಷನ್ ಶುರುವಾಗಿದೆ ಕಾಂಗ್ರೆಸ್ ಪಾಳ್ಯಕ್ಕೆ. ಇಲ್ಲಿ ಅಕ್ರಮ ಹೇಗೆ ನಡೆದಿದೆ ಅಂತೇಳಿ ವಿವರಿಸಲಾಗಿದೆ. 3 ಜನ IAS ಅಧಿಕಾರಿಗಳ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಈಗ ಇದು ಯಾವ ರೀತಿಯಾಗಿ ಸಂಕಷ್ಟಕ್ಕೆ ದೂಡುತ್ತೆ ಕಾಂಗ್ರೆಸ್ ಪಾಳ್ಯವನ್ನ, ಜೊತೆಗೆ ಇದು ಯಾವ ರೀತಿಯಾಗಿ ಸಂಕಷ್ಟ ಎದುರಾಗುತ್ತೆ ಎಂ.ಬಿ. ಪಾಟೀಲ್ ಅವರಿಗೆ? ವಿಜಯ್, ನಾಗೇಂದ್ರ ಬಾಬು, ಸಚಿವ ಎಂ.ಬಿ. ಪಾಟೀಲ್ ವಿರುದ್ಧ ಈಗ ಏನು ಆರೋಪ ಮಾಡಿ ಒಂದಷ್ಟು ದಾಖಲೆಗಳ ಸಮೇತ ರಾಜಭವನಕ್ಕೆ ದೂರನ್ನು ಕೊಟ್ಟಿರುವಂಥದ್ದು, ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ. ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಲ್ಲಿ ಇಲ್ಲಿ ಏನು ನಿರ್ಮಿತವಾಗಿರುವಂತಹ CA ಸೈಟ್ಗಳೇನಿರುತ್ತೆ, ಮೀಸಲಿಟ್ಟಿರುವಂಥ ಸೈಟ್ಗಳನ್ನ ಅದನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗಿದೆ ಅನ್ನೋ ಜೊತೆಗೆ ಇದರಲ್ಲಿ ಸಾಕಷ್ಟು ಕೋಟ್ಯಾಂತರ ಅವ್ಯವಹಾರ ಆಗಿದೆ ಅಂತ ದಾಖಲೆ ಸಮೇತ ಹೇಳಿರುವಂಥದ್ದು. ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ ಹೇಳಿರುವಂಥದ್ದು. ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕಂದ್ರೆ ಪರ್ಮಿಷನ್ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಅವರಿಗೆ ದೂರನ್ನು ಕೊಟ್ಟಿರುವಂಥದ್ದು. ಪ್ರಶ್ನೆ ಇದು ರಾಜಕೀಯವಾಗಿ ಒಂದಷ್ಟು ಟರ್ನ್ ಅನ್ನು ತೆಗೆದುಕೊಳ್ಳುವಂಥದ್ದು. ಈಗಾಗಲೇ ಕೂಡ BJP ಮತ್ತು JDS ವಿರುದ್ಧ ಕೂಡ ಒಂದಷ್ಟು ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತೆ ರಾಜ್ಯಪಾಲರ ಬಳಿ ಪೆಂಡಿಂಗ್ ಇರುವಂಥದ್ದು. ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಈಗ ಕಾಂಗ್ರೆಸ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಇಡೀ ಸಚಿವ ಸಂಪುಟ ಸಭೆ ಬಗ್ಗೆ ನಿರ್ಣಯನ ಕೈಗೊಂಡಿತ್ತು. ರಾಜ್ಯಪಾಲರ ಮೇಲೆ ಒತ್ತಡ ನಿರ್ಣಯ. ಈಗ ಸಚಿವರ ವಿರುದ್ಧ ಕೂಡ ದೂರನ ದಾಖಲಾಗಿರುವಂಥದ್ದು. ಇದು ಒಂದಷ್ಟು ಸಂಕಷ್ಟಕ್ಕೆ ಸಿಲುಕುವಂಥದ್ದು. ಅಂದರೆ ಇದರಲ್ಲಿ ಕೇಸಲ್ಲಿ ಸಂಬಂಧಪಟ್ಟಂತೆ ಎಷ್ಟು ಅದರ ದಾಖಲೆ ಇದೆ, ಅದರ ಪರವಾಗಿದೆಯೋ ಅಥವಾ ಇಲ್ವೋ ಅನ್ನೋಂಥದ್ದು ನಂತರ. ಆದರೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕು ಅಂತ ಒಂದಷ್ಟು ದಾಖಲೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಅದಕ್ಕೂ ಕೂಡ ಪರ್ಮಿಷನ್ ಕೊಡ್ತಾರೆ ರಾಜ್ಯಪಾಲರು ಅನ್ನೋಂಥದ್ದು ಈಗ ಪ್ರತಿಪಕ್ಷಗಳು ಆರೋಪ ಮಾಡುವಂಥ ಸಾಧ್ಯತೆ ಇರುವುದು, ಪ್ರಶ್ನೆ ಮಾಡುವಂಥ ಸಾಧ್ಯತೆ ಇರುವುದು, ಸಾರ್ವಜನಿಕವಾಗಿ ಪ್ರಶ್ನೆ ಹೇಳುವಂಥ ಸಾಧ್ಯತೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಒಂದಷ್ಟು ಈಗ ಇಕ್ಕಟ್ಟಿಗೆ ಸಿಲುಕುವಂಥ ಸಾಧ್ಯತೆ ಇರುವಂಥದ್ದು. ನೋಡ್ಬೇಕು ಇದಕ್ಕೆ ಸಚಿವ ಎಂ.ಬಿ. ಪಾಟೀಲ್ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ. ನಾಗೇಂದ್ರ ಬಾಬು, ವಿಜಯ್ ಹಾಗೆ ಸಂಪರ್ಕದಲ್ಲೇ ಇರಿ. ನೋಡಿ, ಪ್ರಮುಖವಾಗಿ ಇಲ್ಲಿ ಆರೋಪವನ್ನ ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅವರು. ಸೊ ಇಲ್ಲಿ ಅವರು ತಿಳಿಸಿದ್ದಾರೆ ಇವರು ಯಾವ ರೀತಿಯಾಗಿ CA ಸೈಟನ್ನು ಹಂಚಿಕೆಯನ್ನು ಮಾಡಿದ್ದಾರೆ. ಟೆಂಡರನ್ನು ಕರೆಯಬೇಕಾಗಿತ್ತು, ಆನ್ಲೈನ್ ಮೂಲಕ ಟೆಂಡರನ್ನು ಕರೆದು ಹಂಚಿಕೆಯನ್ನು ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಆಫ್ಲೈನನ್ನು ಮಾಡಿ ಇಲ್ಲಿ ಅವರಿಗೆ ಬೇಕಾಗಿರುವಂಥವ್ರಿಗೆ ಸೈಟ್ಗಳನ್ನು ಅಲಾಟ್ ಮಾಡಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಅಲಾಟ್ ಮಾಡೋದಕ್ಕೆ, ಈ ರೀತಿಯಾಗಿ ಆಫ್ಲೈನಲ್ಲಿ ಅಲಾಟ್ ಮಾಡೋದಕ್ಕೆ 3 ಜನ IAS ಅಧಿಕಾರಿಗಳು ಕೂಡ
ಸಾಥ್ ಕೊಟ್ಟಿದ್ದಾರೆ ಅಂತೇಳಿ ಅವರ ಹೆಸರು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಈಗ ಆರೋಪವನ್ನ ಮಾಡಿರುವಂಥದ್ದು. ತನಿಖೆ ಆಗಬೇಕು, ತನಿಖೆ ಆದ ಬಳಿಕವಷ್ಟೇ ಇದು ಇಲ್ಲಿ ಯಾವ ರೀತಿಯಾದಂಥ ಅವ್ಯವಹಾರ ಆಗಿದೆ ಅನ್ನೋದು ಗೊತ್ತಾಗತ್ತೆ. ನಾಗರಾಜ್, ಈಗ